ಆಲ್ರೆಡಿ ಗೊತ್ತಾಗಿದ್ಯಾ? ಯಾರು ಹೇಳಿದ್ದು? ಆದ್ಯಾ? ಅಯ್ಯೋ ಅಣ್ಣ, ನನ್ ಖುದ್ದಾಗಿ ಏನೂ ಹೇಳಿಲ್ಲ. ನಾನು ಮತ್ತೆ ಸಾರ್ಥಕ್ ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮ ಕೇಳಿಸ್ಕೊಂಡ್ರು. ಅಮ್ಮ ಏನಂದ್ರು? ಹೇಗೆ ರಿಯಾಕ್ಟ್ ಮಾಡಿದ್ರು? ನಿಮ್ ಲೈಫ್ನ ದೊಡ್ಡ ನಿರ್ಧಾರನ ಅಮ್ಮಂಗೆ ಹೇಳ್ದೆ ತಗೊಂಡೆ ಅಂತ ಸ್ವಲ್ಪ ಮೂಡ್ ಆಫ್ ಆಗಿದೆ ಅಣ್ಣ. ಅದಕ್ಕೆ ರೂಮಲ್ಲಿ ಬಾಗ್ಲು ಹಾಕೊಂಡು ಕುತ್ಕೊಂಡಿದ್ದಾರೆ. ಅಮ್ಮನಿಗೆ ಹರ್ಟ್ ಆಗಿರೋದ್ರಲ್ಲಿ ತಪ್ಪೇ ಇಲ್ಲ. ನಾನೆಲ್ಲ ಮಾಡೋಕ್ಕೂ ಮುಂಚೆ ಅಮ್ಮನಿಗೆ ವಿಷಯ ತಿಳಿಸ್ಬೇಕಿತ್ತು. ನಾನೇ ತಪ್ಪು ಮಾಡ್ಬಿಟ್ಟೆ. ಟೆನ್ಷನ್ ಆಗ್ಬೇಡ ವೇದಾಂತ್, ನೀ ಮಾಡಬಾರದ್ ಕೆಲಸ ಮಾಡಿಲ್ಲ. ಮೊದಲನೇದಾಗಿ ನಿನಗೆ ಹುಡುಗಿಯರಂದ್ರೆ ಆಗಲ್ಲ ಅಂತ ನೀನ್ ಹೇಳ್ತಾ ಇದ್ದಾಗ ಅವಳು ನಿನ್ನ ಬದಲಾಯಿಸ್ಬೇಕಿತ್ತು. ಆದ್ರೆ ಅವಳು ಅದನ್ನ ಮಾಡ್ಲಿಲ್ಲ. ಆದ್ರೆ ಈಗ ನೀನೊಂದು ಸರಿಯಾದ ನಿರ್ಧಾರ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಇದಕ್ಕೆ ಅವಳು ಖುಷಿ ಪಡ್ಬೇಕೆ ಹೊರತು ಕೋಪ ಮಾಡ್ಕೊಳ್ಳೋದಲ್ಲ. ಅದು ಹಾಗಲ್ಲಪ್ಪ. ಏನಾದ್ರೂ ತಪ್ಪು ಹೆಜ್ಜೆ ಇಡ್ತೀನಿ ಅನ್ನೋ ಕನ್ಸನ್ ಅಷ್ಟೇ. ಅಮ್ಮನಿಗೆ ನನ್ನ ಬಗ್ಗೆ ತುಂಬಾನೇ ಕಾಳಜಿ. ಅವ್ರ ಬಗ್ಗೆ ಗೊತ್ತಿದ್ದು ನಾನೇ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಅಣ್ಣ, ಜಾಸ್ತಿ ಯೋಚನೆ ಮಾಡಬೇಡ. ಎಷ್ಟೇ ಆದ್ರೂ ಅವಳು ನಮ್ಮ ಅಮ್ಮ. ಮಕ್ಕಳು ತಪ್ಪು ಮಾಡಿದಾರೆ ಅಂತ ಅನ್ಸಿದ್ರು ಕೊನೆಗೆ ಸಮಾಧಾನ ಮಾಡ್ಕೊಂಡು ನಿನ್ ನಿರ್ಧಾರನ ಒಪ್ಕೊಳ್ತಾಳೆ. ಕೋಪ ತಣ್ಣಗಾದ್ಮೇಲೆ ಆಚೆ ಬರ್ತಾಳೆ. ಆಗ ನೀನು ನಿಧಾನಕ್ಕೆ ಇರೋದನ್ನು ಹೇಳ್ಬೋದು. ನಾನು ತಪ್ಪು ಮಾಡಿಲ್ಲ. ಆದ್ರೆ ಅಮ್ಮನ ಕಣ್ಣಲ್ಲಿ ಅದು ಆ ರೀತಿ ಕಾಣಿಸ್ತಿದೆ ಅಂದ್ರೆ ನಾನು ಈಗಲೇ ಅಮ್ಮನ ಹತ್ರ ಮಾತಾಡಿ ಅದನ್ನ ಕನ್ವಿನ್ಸ್ ಮಾಡಬೇಕು. ಅವ್ರಿಗೆ ಸಾರಿ ಕೇಳೋದಕ್ಕೆ ನನಗೆ ಯಾವ ಪ್ರಾಬ್ಲಮೂ ಇಲ್ಲ. ಹೇಗಾದ್ರೂ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ತಿಂಡಿ ಪೊತ್ತಿ ಗಬ ಗಬ ತಿಂದಿರ್ತಾಳೆ. ಹಳೆ ಮುಕ್ಕಿ, ಹಳೆ ಮುಕ್ಕಿ ಹೇಗೆ ಇದ್ಯಾ? ಹಾಕ್ತೀನಿ ನೋಡು. ಅಲ್ಲ, ನಾವ್ ಡೆಲ್ಲಿಯಿಂದ ವಾಪಸ್ ಬರ್ತೀವಿ ಅಂತ ಗೊತ್ತಿದ್ದು ನೀವ್ಯಾಕೆ ಮನೇಲಿಲ್ಲ? ಅತ್ತೆ ಹಿಂದೆ ಓಡೋಗೋ ಸೀನ್ ಏನಿತ್ತು ಅಂತ. ಅಯ್ಯೋ, ನಾವೇನು ಹೋಗ್ಬೇಕಂತ ಹೋಗಿದ್ದಲ್ಲ ಕಣೆ, ತುಂಬಾ ಫೋರ್ಸ್ ಮಾಡಿದ್ರು. ಅನಿವಾರ್ಯ ಬಂದ್ಬಿಟ್ವಿ. ಅನಿವಾರ್ಯ ಆಯ್ತಲ್ಲ, ಅನಿವಾರ್ಯ. ಅವ್ರು ಕರೆದ್ರೆ ಹೋಗ್ಬಿಡದ, ಇಲ್ಲ ಇನ್ನೊಂದಿನ ಬರ್ತೀನಿ ಅಂತ ಹೇಳಿದ್ರೆ ಆಗಲ್ವಾ? ಅಯ್ಯೋ, ಅದನ್ನೆಲ್ಲ ನಾವು ತುಂಬಾ ಹೇಳಿದ್ವಿ ಕಣೆ, ಆದ್ರೆ ಅತ್ತೆ ಕೇಳಲೇ ಇಲ್ಲ. ಅವ್ರು ಯಾವಾಗ್ಲೂ ಕೊಂಕಾಗಿ ಮಾತಾಡ್ತಾರಲ್ಲ, ಆದ್ರೆ ಈ ಸರಿ ತುಂಬಾ ಪ್ರೀತಿಯಿಂದ ಕರೆದ್ರು, ಅದಕ್ಕೆ ಬಂದ್ಬಿಟ್ವಿ. ಏನೋ ಒಂದ್ ರೀಸನ್ ಹೇಳ್ತೀಯ. ಅಯ್ಯೋ, ಅದನ್ನೆಲ್ಲ ಬಿಟ್ಟಾಕು. ಡೆಲ್ಲಿ ಟ್ರಿಪ್ ಹೇಗಿತ್ತು ಅದನ್ನ ಹೇಳು. ಎಂಜಾಯ್ ಮಾಡ್ದ್ಯಾ? ಸ್ಪೀಕರ್ ಹಾಕು, ಸ್ಪೀಕರ್. ನನ್ನ ಮದುವೆ ಆಗ್ತೇನೆ ನನ್ನ ಹುಡುಗಿ. ಎಸ್ 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 ಎಸ್. ಇಲ್ಲ ಹಳೆ ಮುದ್ಕಿ, ನಿನ್ನೆ ಕೇಳ್ತಿರೋದ್ ಕಣೆ, ಯಾವ ಲೋಕದಲ್ಲಿ ಟೂರ್ ಹೊಡಿತಿದ್ಯಾ? ಪ್ರೇಮಲೋಕದಲ್ಲಿ. ಎಂತ ಲೋಕ? ಸರಿಯಾಗಿ ಕೇಳಿಸ್ಲಿಲ್ಲ. ಏಯ್, ನಾನ್ ಬರುವಾಗ ಮನೇಲಿ ಇರ್ಬೇಕಾಗಿದ್ದು ತಂಗಿ ಅದೊಳ್ ಧರ್ಮ. ಈಗ ನಾನೆಲ್ಲಾನು ಫೋನಲ್ಲೇ ವರದಿ ಒಪ್ಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಸಾರಿ ಕಣೆ, ನಂಗೂ ಈಗ ಅಲ್ಲೇ ಇರ್ಬೇಕಿತ್ತು ಅನ್ಸ್ತಿದೆ. ಅನ್ಸಿದ್ರೇನ್ ಪ್ರಯೋಜನ? ತಾವಿಲ್ಲಿಲ್ವಲ್ಲ? ಹೌದು, ಅಲ್ಲಿ ಏನ್ ಸ್ಪೆಷಲ್ ಆಯ್ತು ಅಂತ ಹೇಳೇ ಇಲ್ಲ. ಪ್ಲೀಸ್ ಹೇಳ. ಅದನ್ನೆಲ್ಲ ಫೋನಲ್ಲಿ ಹೇಳೋದಕ್ಕಾಗಲ್ಲ. ಸಖತ್ತು ಖುಷಿ ವಿಚಾರ. ನಿನ್ನ ಹತ್ರ ಕೇಳಿದ್ರೆ ಕಳ್ದೋಗ್ಬಿಡ್ತೀಯ.
ತುಂಬಾ ತುಂಬಾ ಖುಷಿ ಪಡ್ತೀಯ. ಲೇ ಹಳೆ ಮುದ್ಕಿ, ಎಷ್ಟು ಕೊಬ್ಬಿಯೊಳಗೆ ಆಸೆ ತೋರಿಸಿ ಕಾಲ್ ಕಟ್ ಮಾಡ್ತಾಳೆ ನೋಡ. ಗೊತ್ಬಿಡ್ಬೇಕು ಹಳೆ ಮುದ್ಕಿ. ವೇದಾಂತ್ ಹತ್ರ ಮಾತಾಡದೆ ತುಂಬಾ ಹೊತ್ತಾಯ್ತು. ಯಾವ್ದಕ್ಕೂ ಒಂದು ಕಾಲ್ ಮಾಡಿ ನೋಡೋಣ. ಇರು, ನಾನೇ ಮೇಲೆ ಕಾಲ್ ಮಾಡ್ತೀನಿ. ನಾನು ಅದಿತಿ ಮಾತಾಡುವಾಗ ಕಾಲ್ ಕಟ್ ಮಾಡ್ದೆ. ಏನು ನಾನು ಮಾತಾಡೋಕ್ಕೂ ಮುಂಚೆನೆ ಕಟ್ ಮಾಡ್ದ. ಅಯ್ಯೋ ದೇವ್ರೆ, ಕರ್ಮ ಇಷ್ಟು ಬೇಗ ವಾಪಸ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಈ ಪ್ರಾಣಿಗೇನಾಯ್ತು? ಅಮ್ಮ 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 ಅಮ್ಮ, ಪ್ಲೀಸ್ ಡೋರ್ ಓಪನ್ ಮಾಡಿಮ್ಮ. ನೀವೀಗ ಸೈಲೆಂಟ್ ಆಗಿದ್ರೆ ನಂಗೆ ತುಂಬಾ ಹಿಂಸೆ ಆಗುತ್ತೆ. ಅಮ್ಮ, ಪ್ಲೀಸ್ ಓಪನ್ ದಿ ಡೋರ್. ಸಿಸ್ಟರ್ ಬಾಗಿಲು ತೆಗಿಲ್ಲ. ಸುಮ್ಮನೆ ಇದ್ರೆ ಸರಿ. ಅಮ್ಮ, ನಾನು ಏನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನ ಮೊದಲು ಹೇಳ್ತೀನಿ, ಆಮೇಲೆ ಬೇಕಿದ್ರೆ ನೀವು ಡಿಸೈಡ್ ಮಾಡಿ. ಪ್ಲೀಸ್ ಲಿಸನ್ ಟು ಮೀ ಮಾ. ಡೋರ್ ಓಪನ್ ಮಾಡಿ. ಅಮ್ಮ, ನೋ, ನಾನು ನಿಮಗೊಂದು ಮಾತು ಹೇಳದೆ ಪ್ರಪೋಸ್ ಮಾಡಿದ್ದು ತಪ್ಪು. ಬಟ್ ನಾನು ಮದುವೆ ಆಗೋ ಹುಡುಗಿನ ನಾನೇ ಹುಡ್ಕೊಳ್ತೀನಿ ಅಂತ ಮೊದಲೇ ನಿಮ್ಮ ಹತ್ರ ಹೇಳಿದೆ ತಾನೆ. ಓಹೋ, ನೀನ್ ಹಾಗೆ ಹೇಳಿದ್ರೆ ಹಿಂದೆ ಇಂಥ ವಿಷಯ ಇದೆ ಅಂತ ನನ್ಗೇನಪ್ಪ ಗೊತ್ತಿತ್ತು. ನೀವು ಈ ರೀತಿ ಡೋರ್ ಕ್ಲೋಸ್ ಮಾಡ್ಕೊಂಡು ಕೂರ್ಬೇಡಿ, ನಂಗೆ ತುಂಬಾ ಹಿಂಸೆ ಆಗುತ್ತಮ್ಮ. ನಾನು ತುಂಬಾ ಇತ್ತೀಚೆಗೆ ಪ್ರೀತಿಸೋದಕ್ಕೆ ಶುರು ಮಾಡಿರೋದು. ಅದನ್ನಾದ್ರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ವೇದಾಂತ್. ನಮ್ಮಿಬ್ರು ಮಧ್ಯೆ ಯಾವ್ದೇ ತರದ್ ಗ್ಯಾಪು ಇಲ್ಲ. ನೀನ್ ನನ್ನ ಹತ್ರ ಎಲ್ಲಾ ವಿಷಯನೂ ಶೇರ್ ಮಾಡ್ಕೋತೀಯ ಅಂತ ನಾನು ನಿನ್ನ ತುಂಬಾ ನಂಬಿದ್ದೆ ವೇದಾಂತ್. ಇಷ್ಟು ದೊಡ್ಡ ವಿಷಯ ಎಲ್ರಿಗೂ ಫಸ್ಟ್ ಗೊತ್ತಾಗಿ ಕೊನೆಗೆ ನಿನ್ ತಾಯಿಗೆ ಗೊತ್ತಾಗೋ ಹಾಗೆ ಮಾಡ್ದಿಯಲ್ಲ, ನಾನು ನಿನ್ಗೆ ಇವಾಗ ನೆನ್ಪಾದ್ನ ವೇದಾಂತ್. ನೀನೆಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರು ಅಮ್ಮ ನಾನು ಹೋಗ್ ಬರ್ತೀನಿ, ಇಂಥ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋ ಕಾಲ ಒಂದಿತ್ತು.